ಹಾಯ್ ಎವ್ರಿವನ್, ವೆಲ್ಕಮ್ ಟು ಡೆಲ್ ಡಿಕೋಡ್ಸ್. ಇವತ್ತಿನ ವಿಡಿಯೋದಲ್ಲಿ VAO ಪೇಪರ್ 2 ಸಿಲೆಬಸ್ ಅನ್ನು ಡಿಕೋಡ್ ಮಾಡುವ. VAO ಪೇಪರ್ 2 ಸಿಲೆಬಸ್ ಕಮ್ಯುನಿಕೇಷನ್ ಪೇಪರ್ ಆಗಿರುತ್ತದೆ. ಸೊ ಪೇಪರ್ 1ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ ಎಕ್ಸಾಕ್ಟ್ಲಿ ಸಿಲೆಬಸನ್ನು, ಇದನ್ನು ಆಲ್ರೆಡಿ ಡಿಕೋಡ್ ಮಾಡಿದ್ದೇವೆ. ಸೊ ನಮಗೆ ಗೊತ್ತಿರುವ ಪ್ರಕಾರ VAO ಎಕ್ಸಾಮ್ ನೋಟಿಫಿಕೇಷನ್ ಆಲ್ರೆಡಿ ರಿಲೀಸ್ ಆಗಿದೆ ಮತ್ತು ಲಾಸ್ಟ್ ಡೇಟ್ ಟು ಅಪ್ಲೈ ಇಸ್ 7th of August. We also know that the exam is going to be held on 4th of October. So hardly there are only 62 days remaining. ಈ 62 ಡೇಸಲ್ಲಿ ನಾವು ಹೇಗೆ ವರ್ಕ್ ಮಾಡಬೇಕು, ಸ್ಟಡಿ ಮಾಡಬೇಕು ಮತ್ತು ಮಿನಿಮಮ್ ಎಫರ್ಟ್ಸ್ ಹಾಕಿ ಮ್ಯಾಕ್ಸಿಮಮ್ ರಿಸಲ್ಟ್ ಹೇಗೆ ಪಡೆದುಕೊಳ್ಬಹುದಂತ ಈ ಪೇಪರ್ ಮೂಲಕ ನಾವು ತಿಳಿದುಕೊಳ್ಳುವ. ಸೊ ಈ ಪೇಪರನ್ನು ಮಾರ್ಕ್ಸ್ ಬೂಸ್ಟರ್ ಪೇಪರ್ ಅಂತ ಹೇಳ್ತೇವೆ. ಯಾಕೆ ಎಕ್ಸಾಕ್ಟ್ಲಿ ಮಾರ್ಕ್ಸ್ ಬೂಸ್ಟರ್ ಅಂತ ಹೇಳ್ತೇವೆ ಅಂದರೆ, ಪೇಪರ್ 1ನಲ್ಲಿ ದೇರ್ ಆರ್ ರಫ್ಲಿ 10 to 12 ಸಬ್ಜೆಕ್ಟ್ಸ್ ಮತ್ತು ಈ ಪೇಪರಲ್ಲಿ ಎಷ್ಟು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗ್ತದೆ ಯಾವ ಟಾಪಿಕಿಗೆ ಮತ್ತು ವೇಟೇಜ್ ಆಫ್ ದಿ ಪೇಪರ್ಸ್ ವಿ ಡು ನಾಟ್ ನೋ. ನಮಗೆ ಗೊತ್ತಿರುವ ಪ್ರಕಾರ 100 ಮಾರ್ಕ್ಸ್ ಗೊತ್ತಿದೆ, ಬಟ್ ಈಚ್ ಟಾಪಿಕಿಗೆ ಎಷ್ಟು ಮಾರ್ಕ್ಸ್ ವೇಟೇಜ್ ಇರ್ತದೆ ಅಂತ ಇದರ ಬಗ್ಗೆ ನಮಗೆ ಯಾವುದೇ ಐಡಿಯಾ ಇರುವುದಿಲ್ಲ. ಸೊ ಈ ಎಕ್ಸಾಮಲ್ಲಿ 100 ಮಾರ್ಕ್ಸಲ್ಲಿ 12 ಕ್ವೆಶನ್ಸ್ ಪಾಲಿಟಿ ಬಂದರೆ ನೆಕ್ಸ್ಟ್ ಎಕ್ಸಾಮಲ್ಲಿ 5 ಕ್ವೆಶನ್ಸ್ ಬರುವ ಸಾಧ್ಯತೆಗಳು ಕೂಡ ಇವೆ. ಸೊ ನಮಗೆ ಎಕ್ಸಾಕ್ಟ್ಲಿ ಇದರ ಬಗ್ಗೆ ಐಡಿಯಾ ಇರುವುದಿಲ್ಲ. ಅದಕ್ಕೋಸ್ಕರ ಪೇಪರ್ 2 ಅಲ್ಲಿ ನಮಗೆ ಗೊತ್ತಿರುವ ಪ್ರಕಾರ 3 ಸಬ್ಜೆಕ್ಟ್ಸ್ ಇದೆ. ಒಂದು ಇಂಗ್ಲಿಷ್, ಒಂದು ಕನ್ನಡ, ಒಂದು ಕಂಪ್ಯೂಟರ್. ಮತ್ತು ಇದು ಖಚಿತವಾದ ಟಾಪಿಕ್ಸ್ಗಳಿವೆ. ಇದರಲ್ಲಿ 100 ಮಾರ್ಕ್ಸ್ ಇದೆ ಟೋಟಲ್ ಪೇಪರಲ್ಲಿ. ಮತ್ತು ವೇಟೇಜ್ ಹೇಗಿದೆ? ಸೊ ದೆರ್ ಆರ್ 25 ಕ್ವೆಶನ್ಸ್ ಇನ್ ಇಂಗ್ಲಿಷ್ ಫಾರ್ 35 ಕ್ವೆಶನ್ಸ್ ಇನ್ ಇಂಗ್ಲಿಷ್ ಫಾರ್ 35 ಮಾರ್ಕ್ಸ್, 35 ಕ್ವೆಶನ್ಸ್ ಇನ್ ಕನ್ನಡ ಫಾರ್ 35 ಮಾರ್ಕ್ಸ್ ಆ್ಯಂಡ್ 30 ಕ್ವೆಶನ್ಸ್ ಇನ್ ಕಂಪ್ಯೂಟರ್ ಫಾರ್ 30 ಮಾರ್ಕ್ಸ್. ಸೊ ಇದರ ಬಗ್ಗೆ ವೇಟೇಜ್ ಬಗ್ಗೆ ನಿಮಗೆ ಗೊತ್ತಿದೆ. ಆ್ಯಂಡ್ ದೇರ್ ಆರ್ ಓನ್ಲಿ 3 ಟಾಪಿಕ್ಸ್. ಇದರ ಒಳಗಡೆ ಸಬ್ ಟಾಪಿಕ್ಸ್ಗಳಿವೆ. ಇದನ್ನು ನಾವು ನೀಟಾಗಿ ಡಿಸ್ಕಸ್ ಮಾಡುವ. ಬಟ್ ಇದು ಯಾಕೆ ಮಾರ್ಕ್ಸ್ ಬೂಸ್ಟರ್ ಪೇಪರ್ ಅಂದರೆ 3 ಟಾಪಿಕ್ಸ್, 100 ಮಾರ್ಕ್ಸ್, ವೇಟೇಜ್ ಇಸ್ ಆಲ್ಸೋ ಸೆಟ್, ಯು ನೋ ವಾಟ್ ಆರ್ ದಿ ಟಾಪಿಕ್ಸ್. ಸೊ ಇದನ್ನು ಸ್ಟಡಿ ಮಾಡೋದು ಈಸ್ ಈಸಿಯರ್ ದೆನ್ ಸ್ಟಡಿಂಗ್ ಪೇಪರ್ 1. ಸೊ ಇನ್ ಮೈ ಒಪಿನಿಯನ್ ಫೋಕಸಿಂಗ್ ಆನ್ ಪೇಪರ್ 2 is much more important than paper 1. That does not mean ನೀವು ನೆಗ್ಲೆಕ್ಟ್ ಮಾಡಿ ಅಂತ ಪೇಪರ್ 1 ಆಲ್ಸೋ ಸ್ಟಡಿ, ಬಟ್ ಪೇಪರ್ 2ಗೆ ಜಾಸ್ತಿ ಫೋಕಸ್ ಕೊಡಿ ಅಂತ ಇದು ನನ್ನ ಅಭಿಪ್ರಾಯ. ಸೊ ನಮಗೆ ಗೊತ್ತಿರುವ ಪ್ರಕಾರ ಟೋಟಲ್ ಟೈಮ್ ಏನಿದೆ ಇದು 2 hours ಇರ್ತದೆ ಫಾರ್ 100 ಮಾರ್ಕ್ಸ್ ಆ್ಯಂಡ್ ನೆಗೆಟಿವ್ ಮಾರ್ಕ್ಸ್ ಇರ್ತದೆ 1/4 or 0.25 ಮಾರ್ಕ್ಸ್. ಸೊ ಡೈರೆಕ್ಟ್ಲಿ ನಾವು ಸಬ್ಜೆಕ್ಟಿಗೆ ಹೋಗುವ. ಸೊ ಇಂಗ್ಲೀಷಲ್ಲಿ ಏನೆಲ್ಲ ಇದೆ? ಇದರಲ್ಲಿ 3 ಭಾಗಗಳಿವೆ. ಒಂದು ಗ್ರಾಮರ್, ಒಂದು ವೊಕ್ಯಾಬ್ಯುಲರಿ ಮತ್ತು ಕಾಂಪ್ರಿಹೆನ್ಷನ್. ಇನ್ ಗ್ರಾಮರ್ ವಾಟ್ ಆಲ್ ದ ಸಬ್ ಟಾಪಿಕ್ಸ್ ಆರ್ ದೇರ್ ವಿಲ್ ಸಿ: ಟೆನ್ಸಸ್, ಆರ್ಟಿಕಲ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್, ಪ್ರೆಪೊಸಿಷನ್ಸ್, ಆಕ್ಟಿವ್ ಆರ್ ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಸ್ಪೀಚ್, ಸಬ್ಜೆಕ್ಟ್ ವರ್ಬ್ ಎಗ್ರಿಮೆಂಟ್. ಮತ್ತು ವೊಕ್ಯಾಬ್ಯುಲರಿಯಲ್ಲಿ ಸ್ಪೆಲ್ಲಿಂಗ್ ಕರೆಕ್ಷನ್, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಸಿನಾನಿಮ್ಸ್ ಆ್ಯಂಡ್ ಆಂಟನಿಮ್ಸ್, ಫ್ರೇಸಲ್ ವರ್ಬ್ಸ್, ಸ್ಪಾಟಿಂಗ್ ಎರರ್ಸ್ ಇನ್ ಅ ಸೆಂಟೆನ್ಸ್. ಮತ್ತು ಕಾಂಪ್ರಿಹೆನ್ಷನಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತದೆ ಮತ್ತು ಅದಕ್ಕೆ ರೆಲೆವೆಂಟ್ ಆದ 5 ಕ್ವೆಶನ್ಸ್ ಇವೆ. ಆ ಪ್ಯಾಸೇಜಲ್ಲಿ ಆನ್ಸರ್ಸ್ ಇದೆ. ಸೊ ಅದನ್ನು ಹುಡುಕಿ ಆನ್ಸರ್ ಮಾಡುವಂಥದ್ದು. ಇದು ರಫ್ಲಿ ಇಂಗ್ಲೀಷ್ ಪೇಪರ್ ಆಗಿರ್ತದೆ ಫಾರ್ 35 ಕ್ವೆಶನ್ಸ್ ಫಾರ್ 35 ಮಾರ್ಕ್ಸ್. ಸೊ ಇದನ್ನು ಯಾರು ಕನ್ನಡ ಮೀಡಿಯಮ್ದವರಿದ್ದಾರೆ ಒಂದು ಫೋಕಸ್ ಮಾಡಿ ಇಂಗ್ಲೀಷಲ್ಲಿ. ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಆಲ್ಸೋ ಡು ನಾಟ್ ನೆಗ್ಲೆಕ್ಟ್. ಇದರ ಬಗ್ಗೆ ಕೂಡ ಗಮನ ಇರಲಿ ಮತ್ತು ಫೋಕಸ್ ಮಾಡಿ. ಯಾಕೆ ಗೊತ್ತುಂಟಾ, ದ ಮೋರ್ ಯು ಪ್ರಾಕ್ಟಿಸ್ ದ ಮೋರ್ ಯು ಆರ್ ಪರ್ಫೆಕ್ಟ್ ಅಂತ ನನ್ನ ಅನಿಸಿಕೆ. ಸೊ ನೆಕ್ಸ್ಟ್ ವಿಲ್ ಗೋ ಟು ಕನ್ನಡ. ಇದರಲ್ಲಿ ಕೂಡ 3 ಭಾಗಗಳಿವೆ. ಕನ್ನಡ ಸಾಹಿತ್ಯ ಚರಿತ್ರೆ, ಇದರಲ್ಲಿ ಕನ್ನಡದ ಪ್ರಥಮಗಳು, ಕವಿ ಪರಿಚಯ ಕೃತಿಗಳು, ಕವಿಗಳ ಅಂಕಿತ ನಾಮಗಳು, ಕವಿಗಳ ಕಾವ್ಯನಾಮಗಳು, ಕೇಂದ್ರ ಸಾಹಿತ್ಯ ಪ್ರಶಸ್ತಿಗಳು, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಸಾಹಿತ್ಯಗಳು, ಶಾಸನಗಳು ಮತ್ತು ಜನಪದ ಕೃತಿಗಳು. ಇದು ರಫ್ಲಿ ಕನ್ನಡ ಸಾಹಿತ್ಯದ ಚರಿತ್ರೆ ಆಗಿರುತ್ತದೆ. ನೆಕ್ಸ್ಟ್ ಕನ್ನಡದ ವ್ಯಾಕರಣ, ದಟ್ ಈಸ್ ಗ್ರಾಮರ್ ಇನ್ ಕನ್ನಡ, ವರ್ಣಮಾಲೆ, ನಾಮಪದ, ಕ್ರಿಯಾಪದ, ವಿಭಕ್ತಿ ಪ್ರತ್ಯಯ, ತತ್ಸಮ ತದ್ಭವ, ಸಮಾಸ, ದ್ವಿರುಕ್ತಿ, ಜೋಡಿ ಪದ, ನುಡಿಗಟ್ಟು, ಅವ್ಯಯ, ಲೇಖನ ಚಿಹ್ನೆ, ಕಾಲ, ಲಿಂಗ ಮತ್ತು ವಾಕ್ಯ, ಸಂಧಿಗಳು, ತದ್ದಿದಾಂತ, ಕೃದಾಂತ, ಅಲಂಕಾರ, ಛಂದಸ್ಸು, ವಿಶೇಷಣ, ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ. ನೆಕ್ಸ್ಟ್ ಬಂದುಬಿಟ್ಟು ಭಾಷಾ ಸಾಮರ್ಥ್ಯ,
ಭಾಷಾ ಸಾಮರ್ಥ್ಯದಲ್ಲಿ ದೇಶೀಯ ಅನ್ಯದೇಶೀಯ ಪದಗಳು, ವಿರುದ್ಧ ಪದ, ನಾನರ್ಥ ಪದ, ಪದಗಳ ಅರ್ಥ, ಸಮಾನಾರ್ಥಕ ಪದ, ಶುದ್ಧ ರೂಪ, ಗಾದೆ ಒಗ್ಗಟ್ಟುಗಳು, ಉಪಭಾಷೆ, ದ್ರವಿಡ ಭಾಷೆ, ನುಡಿಗಟ್ಟು, ಗ್ರಾಂಥಿಕ ರೂಪ, ಪಲ್ಲಟ್ಟಿತ ಪದಗಳ ವಾಕ್ಯಗಳ ಜೋಡಣೆ, PQRS ಸೆಂಟೆನ್ಸಸ್. ಇವುಗಳ ಸ್ಕ್ರೀನ್ಶಾಟ್ ನೀವು ತಗೊಳ್ಬೋದು ಆ್ಯಂಡ್ ಯು ಕ್ಯಾನ್ ರೈಟ್ ಇಟ್ ಡೌನ್ ಇನ್ ಅ ಪೇಪರ್ ಆ್ಯಂಡ್ ರೆಫರ್ ಟು ಇಟ್. ನೆಕ್ಸ್ಟ್ ಬಂದುಬಿಟ್ಟು ಕಂಪ್ಯೂಟರ್ ಫಾರ್ 30 ಕ್ವೆಶನ್ಸ್ ಫಾರ್ 30 ಮಾರ್ಕ್ಸ್. ಸೊ ಇದರಲ್ಲಿ ಏನೆಲ್ಲ ಸಬ್ ಟಾಪಿಕ್ಸ್ಗಳಿವೆ: ನುಡಿ ಸಾಫ್ಟ್ವೇರ್, ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ಸ್, ಕ್ಲಾಸಿಫಿಕೇಷನ್ ಆಫ್ ಕಂಪ್ಯೂಟರ್ಸ್, ಆರ್ಕಿಟೆಕ್ಚರ್ ಆಫ್ ಕಂಪ್ಯೂಟರ್, ಮೆಮೊರಿ ಯೂನಿಟ್, ಕಂಪ್ಯೂಟರ್ ಹಾರ್ಡ್ವೇರ್, ಕಂಪ್ಯೂಟರ್ ಮೆಮೊರಿ, ಕಂಪ್ಯೂಟರ್ ಸಾಫ್ಟ್ವೇರ್ ಆಪರೇಟಿಂಗ್ ಸಿಸ್ಟಮ್, ವಿಂಡೋಸ್, ಇಂಟರ್ನೆಟ್, ಇಮೇಲ್, MS ವರ್ಡ್, MS ಪವರ್ಪಾಯಿಂಟ್, MS ಎಕ್ಸೆಲ್, ಕಂಪ್ಯೂಟರ್ ಸೆಕ್ಯೂರಿಟಿ, ಕಂಪ್ಯೂಟರ್ ನೆಟ್ವರ್ಕಿಂಗ್, ನಂಬರ್ ಸಿಸ್ಟಮ್, ಡೇಟಾಬೇಸ್, ಲಾಜಿಕ್ ಗೇಟ್ಸ್, ಫುಲ್ ಫಾರ್ಮ್ಸ್ ಆಫ್ ಅಬ್ರಿವೇಷನ್ಸ್, ಫೈಲ್ ಎಕ್ಸ್ಟೆನ್ಷನ್ಸ್. ಸೊ ಇದಿಷ್ಟು ಸಿಲೆಬಸ್ ಆಗಿರುತ್ತದೆ ಕಂಪ್ಯೂಟರ್ದು. ಸೊ ಆಲ್ ದ 3 ಟಾಪಿಕ್ ಸಿಲೆಬಸಸ್, ಇಂಗ್ಲೀಷ್, ಕನ್ನಡ ಆ್ಯಂಡ್ ಕಂಪ್ಯೂಟರ್ ನಾನು ಡೀಟೇಲ್ ಆಗಿ ಹೇಳಿದ್ದೇನೆ. ಸೊ ಇವುಗಳನ್ನು ನೀವು ಸ್ಟಡಿ ಮಾಡಿ ಕ್ವೆಶನ್ ಪೇಪರ್ಸನ್ನು ಬಿಡಿಸಿ. ದ ಮೋರ್ ಯು ಸಾಲ್ವ್ ದ ಕ್ವೆಶನ್ ಪೇಪರ್ಸ್, the more you'll get an idea as to how exactly the questions will appear in the examinations. So your source will be your PYQs and not any test series. Please go back to the PYQs and solve all the PYQs solve ಮಾಡಿದರೆ ಮಾತ್ರ ನಿಮಗೆ ಒಂದು ಐಡಿಯಾ ಸಿಗುತ್ತೆ. So with this I'm going to end the video here itself. So those who are aiming for VAO, please make sure that you focus on paper 2 and happy learning and all the best.